ನಮಸ್ಕಾರ. ಇದು ಇವತ್ತಿನ ವಿಶೇಷ ಸುದ್ದಿ ಸಂಚಿಕೆ. ಸುದ್ದಿ ಮತ್ತು ವಿಶ್ಲೇಷಣೆ. ಇವತ್ತು ಕೂಡ ಹಲವು ಪ್ರಮುಖ ಸುದ್ದಿಗಳಿವೆ, ಒಟ್ಟಾರೆ ಬೆಳವಣಿಗೆಗಳಿವೆ. ಸ್ಪೆಷಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಒಂದು ಸ್ಥಿತಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳಿವೆ. ಮೊದಲು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವ ಒಂದು ಹೇಳಿಕೆ, ಅದಕ್ಕೆ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಅವರು ನೀಡಿರುವ ಪ್ರತಿಕ್ರಿಯೆ. ಖರ್ಗೆ ಇವತ್ತು ಬಹಳ ಮುಖ್ಯವಾಗಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತನಾಡಿದರು. ಪಹಲ್ಗಾಮ್ನಲ್ಲಿ ನಡೆದ ಆ ದುರಂತ, ಆ ಹತ್ಯಾಕಾಂಡ. ಖರ್ಗೆಯವರ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆ ನಡೆಯಬಹುದು ಅನ್ನುವ ಮುನ್ಸೂಚನೆಯನ್ನು ಇಂಟೆಲಿಜೆನ್ಸ್ ವಿಭಾಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಲುಪಿಸಿದಂತೆ. ಇದರ ಹಿನ್ನೆಲೆಯೇ ಮೋದಿಯವರು ಜಮ್ಮು ಕಾಶ್ಮೀರಕ್ಕೆ ನೀಡಬೇಕಾದ ಭೇಟಿ ಏನಿದೆ ಅದನ್ನು ರದ್ದುಪಡಿಸಿದರು. ಖರ್ಗೆ ಹೇಳಿದ್ರು, ಇದು ನನ್ನ ಮೂಲಗಳ ಪ್ರಕಾರ ನನಗೆ ಗೊತ್ತಾಗಿದೆ, ಅದರಂತೆ ಕೆಲವು ಮಾಧ್ಯಮಗಳಲ್ಲೂ ಬಂದಿದೆ ಅನ್ನುವ ಮಾತನ್ನು ಹೇಳಿ ಬಹಳ ಪ್ರಮುಖವಾಗಿ ಕೆಲವು ಪ್ರಶ್ನೆಗಳನ್ನು ಅವರು ಎತ್ತಿದರು. ಇದಕ್ಕೆ ಸಂಬಂಧಪಟ್ಟ ವರದಿ ಹೀಗಿದೆ. ಕಾಂಗ್ರೆಸ್ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅಕ್ಯೂಸ್ಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆಫ್ ವಿತ್ಹೋಲ್ಡಿಂಗ್ ಇಂಟೆಲಿಜೆನ್ಸ್ ಅಬೌಟ್ ದ ಇಂಪೆಂಡಿಂಗ್ ಟೆರರಿಸ್ಟ್ ಅಟ್ಯಾಕ್ ಇನ್ ಪಹಲ್ಗಾಮ್. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ಚಟುವಟಿಕೆ ನಡೆಯುತ್ತೆ ಅನ್ನೋದು ಮೋದಿಯವರಿಗೆ ಗೊತ್ತಿತ್ತು. ಅವರು ಅದನ್ನು ವಿತ್ಹೋಲ್ಡಿಂಗ್ ದ ಇಂಟೆಲಿಜೆನ್ಸ್, ಅವರು ಆ ಇಂಟೆಲಿಜೆನ್ಸ್ ಮುನ್ಸೂಚನೆ ಇದ್ದರೂ ಕೂಡ ಅವರು ಕ್ರಮ ಕೈಗೊಂಡಿಲ್ಲ ಅನ್ನೋದು. ಖರ್ಗೆ ಲಿಂಕ್ಡ್ ದ ಪೋಸ್ಟ್ಪೋನ್ಮೆಂಟ್ ಆಫ್ PM ಮೋದಿ ಶ್ರೀನಗರ್ ವಿಸಿಟ್ ಟು ದ ಅಟ್ಯಾಕ್. ಪ್ರಧಾನಿಯವರು ಜಮ್ಮು ಕಾಶ್ಮೀರದ ಪ್ರವಾಸವನ್ನು ರದ್ದುಪಡಿಸಿದ್ದು ಎಲ್ಲರಿಗೂ ಗೊತ್ತಿರುವಂಥ ಸುದ್ದಿ. ಅದಕ್ಕೆ ಕಾರಣ ಏನು ಅಂದರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನುವ ಮಾತನ್ನು ಖರ್ಗೆ ಅವರು ಹೇಳ್ತಾರೆ. ಹಿ ಕ್ರಿಟಿಸೈಸ್ ದ ಗೌರ್ಮೆಂಟ್ ಫಾರ್ ಅಲೆಜ್ಡ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಆ್ಯಂಡ್ ಇನ್ಅಡೆಕ್ಯೂಟ್ ಸೆಕ್ಯೂರಿಟಿ ಫಾರ್ ಟೂರಿಸ್ಟ್ ಫಾಲೋವಿಂಗ್ ದ ಅಟ್ಯಾಕ್. ಈ ಬಗ್ಗೆ ಬಹಳ ಚರ್ಚೆಗಳು ನಡೀತವೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಬಹಳ ಮೂಲಭೂತವಾದ ಚರ್ಚೆಗಳು ನಡೀತವೆ. ಮೋದಿಯವರಿಗೆ ಗೊತ್ತಿದ್ದರೂ ಕೂಡ ನೀವು ಪಹಲ್ಗಾಮ್ದಲ್ಲಿ ಯಾಕೆ ಭದ್ರತಾ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನುವ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಇಂಟೆಲಿಜೆನ್ಸ್ ಅವರು ವರದಿ ಬಂದ ಮೇಲೆ ಶ್ರೀನಗರದ ಸುತ್ತಮುತ್ತ ಸುಮಾರು 20 ಕಿಲೋಮೀಟರ್ವರೆಗೆ ಮಾತ್ರ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿತ್ತಂತೆ, ಪಹಲ್ಗಾಮ್ದಲ್ಲಿ ಮಾಡಿಲ್ಲ. ಇದು ಯಾಕೆ ಅನ್ನುವ ಪ್ರಶ್ನೆಯನ್ನು ಕೂಡ ಕೇಳಲಾಗ್ತಾ ಇದೆ. ಕೇವಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಈ ಪ್ರಶ್ನೆ ಏನಿದೆ, ಈ ಪ್ರಶ್ನೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಕೇಳಲಾಗ್ತಾ ಇದೆ. ಅಮೇರಿಕಾದ ಪ್ರಶ್ನೆ ಕೂಡ ಅದೇ ಆಗಿದೆ. ಅಮೇರಿಕ ಕೇಳ್ತಾ ಇರುವುದು ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್, ಸೆಕೆಂಡ್ ದ ಕ್ರೆಡಿಬಲ್ ಆದ ನಂಬಲರ್ಹವಾದ ಸಾಕ್ಷ್ಯವನ್ನು ಕೊಡಿ, ಇದರಲ್ಲಿ ಪಾಕಿಸ್ತಾನದ ಹ್ಯಾಂಡ್ ಇದೆ ಅನ್ನೋದು ಅದು ಅಮೇರಿಕ ಕೇಳ್ತಾ ಇದೆ. ಐರೋಪ್ಯ ರಾಷ್ಟ್ರಗಳು ಕೇಳ್ತಾರೆ. ಅದರ ಜೊತೆಗೆ ವಿದೇಶಿ ಪತ್ರಿಕೆಗಳಲ್ಲಿ ನಡೀತಿರುವ ಚರ್ಚೆ ಏನು ಅಂದರೆ, ಒಂದು ಈ ಘಟನೆಯಲ್ಲಿ ಆದ ಇಂಟೆಲಿಜೆನ್ಸ್ ಫೇಲ್ಯೂರ್ ಖರ್ಗೆ ಹೇಳಿದಾಗೆ ಬಹಳಷ್ಟು ಅಮೇರಿಕ, ಇಂಗ್ಲೆಂಡ್ ಪತ್ರಿಕೆಗಳಲ್ಲಿ ಇದೇ ಬಂದಿದೆ. ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್. ಸೆಕೆಂಡ್ ಥಿಂಗ್, ಈ ಇನ್ಸಿಡೆಂಟ್ ಆದಮೇಲೆ, ಇಷ್ಟು ಜನರ ಹತ್ಯಾಕಾಂಡ ಆದಮೇಲೆ ನಿಮಗೆ ಯಾಕೆ ಈ ಭಯೋತ್ಪಾದಕರಲ್ಲಿ ಒಬ್ಬರನ್ನು ಹಿಡಿದಿಯಕ್ಕೆ ಸಾಧ್ಯ ಆಗಿಲ್ಲ? ಅದಕ್ಕೆ ಬೇಕಾದ ಸಾಕ್ಷ್ಯಗಳನ್ನು ಸಂಗ್ರಹಿಸುವುದರಲ್ಲಿ ಭಾರತ ವಿಫಲವಾಗಿದೆ ಅಂತಲೇ ವಿದೇಶಿ ಪತ್ರಿಕೆಗಳು ವಿಶ್ಲೇಷಿಸ್ತಾ ಇದ್ದಾವೆ. ಬಹುತೇಕ ವಿದೇಶಿ ಪತ್ರಿಕೆಗಳು ಕ್ರೆಡಿಬಲ್ ಆದ ಸಾಕ್ಷ್ಯವನ್ನು ಕೇಳ್ತಾ ಇವೆ. ಇದು ನಮಗೆ ಭಾರತೀಯ ಮಾಧ್ಯಮದಲ್ಲಿ ನಿಮ್ಗೆ ಸಿಗಲ್ಲ. ಯಾಕಂದರೆ ಇಡೀ ಇಂಡಿಯಾದ ಮಾಧ್ಯಮ ಯುದ್ಧೋನ್ಮಾದಲ್ಲಿದೆ.
ಆ ಕಾರಣಕ್ಕಾಗಿ ಸತ್ಯದ ಬಗ್ಗೆ ಸತ್ಯವನ್ನು ಮಾತನಾಡ್ತಾ ಇಲ್ಲ ಭಾರತೀಯ ಮಾಧ್ಯಮ. ನಾನು ಈಗ ಹೇಳ್ತಾ ಇರುವಾಗ ಕಳೆದ ಕೆಲವು ದಿನಗಳಿಂದ ಪ್ರತಿಯೊಬ್ಬ ಆ್ಯಂಕರ್ಗಳು ಕೂಡ ಸೈನಿಕರಾಗಿದ್ದಾರೆ. ಸತ್ಯವನ್ನು ಮರೆಮಾಚುವ ಕೆಲಸ ನಡೀತಾ ಇದೆ. ಇದ್ರ ಬಗ್ಗೆ ಮುಂದೆ ಮಾತನಾಡೋದಕ್ಕಿಂತ ಮೊದಲು ಖರ್ಗೆಯವರ ಹೇಳಿಕೆ ಇದೆಯಲ್ಲ, ಅದಕ್ಕೆ ರವಿಶಂಕರ್ ಪ್ರಸಾದ್ ಉತ್ತರ ಕೊಟ್ಟಿದ್ದಾರೆ. ಖರ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ, ನೋಡಿ ಇಲ್ಲಿದೆ. और मुझे ये भी इंफॉर्मेशन मिला और कहीं पेपर में भी आए हैं, लिखे हैं कि 3 दिन पहले ही, हमले के 3 दिन पहले ही वहां इंटेलिजेंस रिपोर्ट मोदी जी को भेजा था और उसी लिए मोदी जी ने कश्मीर जाने का प्रोग्राम कैंसल किया था. ये मैं एक पेपर में पढ़ा. जब इंटेलिजेंस लोग आपकी रक्षा के लिए ये कहते हैं आप जाना मुनासिब नहीं है, तो आप वही बात अपने इंटेलिजेंस लोगों को, सिक्योरिटी को, वहां के पुलिस को, वहां के बॉर्डर फोर्स को आपने क्यों नहीं इत्तला दिया और क्यों ये सुरक्षित लोगों का एक तरफ मीटिंग में कहते हैं कि हम देश के साथ खड़े हैं और दूसरी तरफ देश को कमजोर करने की कोशिश कर रहे हैं. जब जान रहे हैं कि तनाव बढ़ा हुआ है, राष्ट्रीय सुरक्षा का विषय है, तो उस समय प्रधानमंत्री के बारे में ये बोलना कि वो नहीं गए कश्मीर क्योंकि उनको मालूम था हमला होने वाला है, इससे बड़ा कोई गैर जिम्मेदाराना वक्तव्य हो सकता है क्या विपक्ष के प्रमुख दल के अध्यक्ष के द्वारा, राष्ट्रीय अध्यक्ष के द्वारा? हमें बहुत पीड़ा हुई है. आज हम कोई पॉलिटिक्स नहीं करना चाहते हैं. खरगे साहब, क्या हो गया आपको? कृपा करके कुछ तो समझिए. आज पूरे देश में जनता एक है, सरकार के साथ खड़ी है, देश के साथ खड़ी है, देश में सुरक्षा के लिए मॉक ड्रिल हो रहा है और आप कह रहे हैं कि पीएम जानबूझकर नहीं गए कश्मीर. ये बहुत ही दुर्भाग्यपूर्ण है, बहुत ही पीड़ादायक है. आज मैं आपके खिलाफ बहुत कुछ बोल सकता हूं खरगे साहब, लेकिन नहीं बोलूंगा. ರವಿಶಂಕರ್ ಪ್ರಸಾದ್ ಹೇಳೋದು ಇಡೀ ದೇಶ ಏನಿದೆ ಒಗ್ಗಟ್ಟಾಗಿ ನಿಂತಿದೆ. ಇಂತಹ ಸಂದರ್ಭದಲ್ಲಿ ಖರ್ಗೆಯವರು ಯಾಕೆ ಹೀಗೆ ಮಾತನಾಡಬೇಕು? ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು. ನೀವು ಏನು ಸರ್ವಪಕ್ಷಗಳ ಸಭೆ ಕರೆದಾಗ ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ತೀರ್ಮಾನಕ್ಕೆ ಬೆಂಬಲ ಇದೆ, ಬೆಂಬಲವನ್ನು ವ್ಯಕ್ತಪಡಿಸ್ತೀರಿ. ಹೊರಗಡೆ ಬಂದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ನೀವು ಟೀಕೆ ಮಾಡ್ತೀರಿ. ಇದು ಸರಿನಾ ಅನ್ನೋದು ರವಿಶಂಕರ್ ಪ್ರಸಾದ್ ಅವರ ಪ್ರಶ್ನೆ. ಆದರೆ ಈ ಅವರ ಪ್ರಶ್ನೆ ಏನಿದೆ, ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳಿವೆ. ಈ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬೆಂಬಲ ಕೊಡಬೇಕಾದ್ದು ಈ ದೇಶದ ಪ್ರತಿ ರಾಜಕೀಯ ಪಕ್ಷದ ವ್ಯಕ್ತಿಯ ಕರ್ತವ್ಯ. ವಿಲ್ ಹ್ಯಾವ್ ಟು ಸಪೋರ್ಟ್ ನರೇಂದ್ರ ಮೋದಿ ಆ್ಯಂಡ್ ಹಿಸ್ ಗೌರ್ಮೆಂಟ್. ಅವರ ಬಗ್ಗೆ ಏನೇ ಭಿನ್ನಾಭಿಪ್ರಾಯ ಇರಲಿ, ಸೊ ದಿಸ್ ಟೈಮ್ ಆಫ್ ದಿಸ್ ಜಂಕ್ಚರ್, ಟೈಮ್ ಆಫ್ ದಿಸ್ ಇದು ವಿಲ್ ಹ್ಯಾವ್ ಟು ಸಪೋರ್ಟ್ ಹಿಮ್, ನೋ ಇಶ್ಯೂ. ಆದರೆ ಮೋದಿಯವರಿಗೆ ಬೆಂಬಲ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಇಂಟೆಲಿಜೆನ್ಸ್ ಫೇಲ್ಯೂರನ್ನು ಪ್ರಶ್ನಿಸಬಾರದು. ವಾಟ್ ಡಸ್ ಇಟ್ ಮೀನ್? ಕೇಳಲೇಬೇಕಲ್ವ. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಸೆಕ್ಯೂರಿಟಿ ಒದಗಿಸಿಲ್ಲ. ಈ ಬಗ್ಗೆ ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ, ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಚರ್ಚೆ ನಡೀತಾ ಇದೆ. ನಾವು ಕೇಳಿಬಿಟ್ರೆ ಅದು ದೇಶದ್ರೋಹ. ಈ ಸಂದರ್ಭದಲ್ಲಿ ಯಾವ ಪ್ರಶ್ನೆಯನ್ನು ಕೇಳಬೇಕು? ನಾವು ಪ್ರಶ್ನೆ ಕೇಳುವ ಮೂಲಕನೇ ಉತ್ತರವನ್ನು ಪಡೆದುಕೊಂಡು ಇಡೀ ವಸ್ತುಸ್ಥಿತಿಯನ್ನು ಅರಿತುಕೊಳ್ಳುವುದಕ್ಕೆ ಯತ್ನ ಮಾಡಬೇಕು ಅಲ್ವಾ? ಸೊ ಈ ಎಲ್ಲ ಡೆವಲಪ್ಮೆಂಟ್ನಲ್ಲಿ ನೋಡಿ, ಈಗ ಅದೇ ವಿಚಾರಕ್ಕೆ ಬರೋಣ ಅಂತಿದ್ದೆ ನಾನು. ಖರ್ಗೆ ಅವರ ಹೇಳಿಕೆ, ಅದರ ಹಿನ್ನೆಲೆಯಲ್ಲಿ ರವಿಶಂಕರ್ ಪ್ರಸಾದ್ ಅವರ ಉತ್ತರ, ಅದರ ಹಿನ್ನೆಲೆಯಲ್ಲಿ ಆ ಇಶ್ಯೂದ ಬಗ್ಗೆ ನೋಡೋಣ. ಸೊ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಭಾರತದ ಜೊತೆಗೆ ನಿಂತಿರುವುದು ರಷ್ಯಾ ಮಾತ್ರ.
ಅಮೇರಿಕ ಆಗಲಿ ಉಳಿದ ಯಾವುದೇ ಐರೋಪ್ಯ ರಾಷ್ಟ್ರಗಳಾಗಲಿ ಈ ಘಟನೆಯನ್ನು ಖಂಡಿಸಿದ್ದಾರೆ ಹೊರತು ಅವರು ಬೆಂಬಲಕ್ಕೆ ಬಂದಿಲ್ಲ. ಈ ವ್ಯತ್ಯಾಸವನ್ನು, ಸೂಕ್ಷ್ಮ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಬಂದಿಲ್ಲ? ಐರೋಪ್ಯ ರಾಷ್ಟ್ರಗಳು, ಬೇರೆ ಬೇರೆ ರಾಷ್ಟ್ರಗಳು ಕೇಳ್ತಾ ಇರೋದು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯವನ್ನು ಒದಗಿಸಿ ಅಂತ. ನಮಗೆ ಇದುವರೆಗೆ ಸಾಕ್ಷ್ಯ ಒದಗಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈ ನಡುವೆ ಆಗಿರುವ ಡೆವಲಪ್ಮೆಂಟ್ ಭಾಳ ಜನ ಮಾತನಾಡ್ತಾ ಇಲ್ಲ. ಚೀನಾ ಓಪನ್ಲಿ ಸಪೋರ್ಟೆಡ್ ಪಾಕಿಸ್ತಾನ. ಇದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಭಾರತಕ್ಕೆ ಬಹುದೊಡ್ಡ ಆಘಾತವನ್ನು ಉಂಟು ಮಾಡುವಂಥದ್ದು. ಸೊ ಎಷ್ಟರ ಮಟ್ಟಿಗೆ ಅಂದರೆ ಪಾಕಿಸ್ತಾನದ ಸೆವರ್ನಿಟಿ, ಅವರ ಇದೇನಿದೆ ಅದನ್ನು ಉಳಿಸುವುದು ನಮ್ಮ ಬದ್ಧತೆ ಅನ್ನೋ ಮಾತನ್ನು ಚೀನಾ ಹೇಳಿದೆ. ಅವರ ಸಾರ್ವಭೌಮತ್ವವನ್ನು ಉಳಿಸುವುದು ನಮ್ಮ ಬದ್ಧತೆ ಅಂತ. ಆಯಿತಾ? ಆದ್ದರಿಂದ ಚೀನಾ ಏನು ಮಾಡುತ್ತೆ, ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಭಾರತ ಮತ್ತು ಚೀನಾದ ಗಡಿ ಏನಿದೆ ಅಲ್ಲಿ ಚೀನಾ ಸೈನ್ಯವನ್ನು ಕಳಿಸುತ್ತಾ? ದಿಸ್ ಇಸ್ ದ ಕ್ವೆಶ್ಚನ್. ಸೊ ಈ ಸ್ಥಿತಿಯಲ್ಲಿ ಎರಡು ಕಡೆ ಭಾರತ ಯುದ್ಧ ಮಾಡಬೇಕು. ಒಂದು ಚೀನಾದ ಜೊತೆ ಬಂದರೆ, ಇನ್ನೊಂದು ಕಡೆ ಪಾಕಿಸ್ತಾನ ಜೊತೆ. ಅದರ ಜೊತೆಗೆ ಬಾಂಗ್ಲಾದೇಶದಲ್ಲಿರುವ ಇಸ್ಲಾಮಿಕ್ ಮೂಲಭೂತವಾದಿಗಳು ಏನಿದ್ದಾರೆ ಅವರ ಪರವಾಗಿರುವ ಮೊಹಮ್ಮದ್ ಯೂನುಸ್ ಸರ್ಕಾರ ಕೂಡ ಈ ಒಂದು ಗಂಭೀರವಾದಿ ಪರಿಗಣಿಸ್ತಾ ಇದೆ. ಈ ವಿಚಾರದಲ್ಲಿ ಬಾಂಗ್ಲಾದೇಶ ಚೀನಾದ ಜೊತೆ ಮಾತನಾಡುವ ಸಾಧ್ಯತೆ ಇದೆ. ಸೊ ಯಾವುದೋ ಒಂದು ಲೆವೆಲಲ್ಲಿ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಭಾರತದ ಬಹುಮುಖ್ಯವಾದ ಸಮಸ್ಯೆ ಅಂದರೆ 3 ಕಡೆ ನಾವು ಸೈನ್ಯವನ್ನು ಎದುರಿಸಬೇಕು. ಯಾಕಂದರೆ ಈ 3 ಕಡೆ ನಮ್ಮ ವಿರೋಧಿಗಳಿದ್ದಾರೆ. ಅವರನ್ನು ನಾವು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಒಂದು ಕಡೆ ಚೀನಾ ಇದೆ, ಒಂದು ಕಡೆ ಬಾಂಗ್ಲಾದೇಶ ಇದೆ, ಇನ್ನೊಂದು ಕಡೆ ಪಾಕಿಸ್ತಾನ ಇದೆ. ಸೊ ಈ ಬೆಳವಣಿಗೆಯಿಂದಾಗಿ, ಈ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ಅಮೇರಿಕಾದಿಂದ ಕೆಲವೊಂದು ಇನ್ಪುಟ್ಗಳು ಭಾರತಕ್ಕೆ ಬರಲಿಕ್ಕಿದೆ. ಈ ಸಾಧ್ಯತೆ ಇದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಅಮೇರಿಕ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ ಜೊತೆ ಯುದ್ಧ ಪ್ರಾರಂಭ ಮಾಡಿದರೆ ಚೀನಾ ಮತ್ತು ಬಾಂಗ್ಲಾದೇಶ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬಹುದು ಅನ್ನುವ ಎಚ್ಚರಿಕೆ. ಹಾಗೆ ಬಿಡ್ತಾರಲ್ಲ, ಆ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಅಂತ ಅಮೇರಿಕ ಹೇಳುತ್ತೆ. ಇದು ಒಂದೊಮ್ಮೆ ಆದರೆ 3 ಕಡೆಯಿಂದ ಭಾರತ ಯುದ್ಧ ಮಾಡಬೇಕು. ಇಟ್ ಈಸ್ ಪ್ರಾಕ್ಟಿಕಲಿ, ಐ ವಿಲ್ ಟೆಲ್ ಯು, ಪ್ರಾಕ್ಟಿಕಲಿ ಹಾರಿಬಲ್ ಸಿಚುವೇಶನ್ ಫಾರ್ ಇಂಡಿಯಾ. ಆ ಕಾರಣಕ್ಕಾಗಿ ಈ ಯುದ್ಧ ಏನಿದೆ, ಯುದ್ಧವನ್ನು ತಡೆಗಟ್ಟಿ ಮಾತುಕತೆ ನಡೆಸಿ ಅಂತ ಅಮೇರಿಕ ಭಾರತಕ್ಕೆ ಸಲಹೆ ನೀಡಿದೆ ಅನ್ನುವ ಮಾತು ಕೇಳಿಬರ್ತಾ ಇದೆ. ಅಮೇರಿಕಾ ಇಸ್ ಟೆಲ್ಲಿಂಗ್, ಥಿಂಕ್ ಇಟ್ ಓವರ್, ನೀವು 3 ಕಡೆಯಿಂದ ಯುದ್ಧವನ್ನು ಎದುರಿಸಬೇಕಾದ ಸಿಚುವೇಶನ್ ಬರಬಹುದು ಅಂತ. ಆಗ ಹಾರಿಬಲ್ ಸಿಚುವೇಶನ್. ಆ ಸ್ಥಿತಿ ಇರುವುದರಿಂದನೇ ಈಗ ಒಂದು ಯುದ್ಧವನ್ನು ಪ್ರಾರಂಭಿಸುವುದಕ್ಕೆ ಭಾರತ ಹಿಂದೇಟಾಗ್ತಾ ಇದೆ, ಮೋದಿಯವರ ಸರ್ಕಾರ ಹಿಂದೇಟಾಗ್ತಾ ಇದೆ ಅನ್ನೋದು. ಇದೇ ಕಾರಣಕ್ಕೆ ಐರೋಪ್ಯ ಯೂನಿಯನ್ ಕುರಿತು ಜೈಶಂಕರ್ ಅವರು ಹೇಳಿದ ಒಂದು ಮಾತು, ನಾನದನ್ನ ಹಿಂದಿನ ನನ್ನ ವಿಶ್ಲೇಷಣೆಯಲ್ಲಿ ನಾನು ಅದರ ಬಗ್ಗೆ ಮಾತನಾಡಿದ್ದೀನಿ. ಅದೇನದು, ನಮಗೆ ಸಿಂಪತೈಸರು ಇನ್ನೊಂದು ಬೇಕಾಗಿಲ್ಲ, ಜೊತೆಗಾರರು ಬೇಕು. ವಿ ವಾಂಟ್ ಪಾರ್ಟ್ನರ್ಸ್. ಅವರ ಈ ಮಾತಿನಲ್ಲಿ ಹತಾಶೆ ಇತ್ತು. ಈ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೀನಿ, ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬೋದು. ಅದರ ಅರ್ಥ ಏನು? ರಷ್ಯಾ ಬಿಟ್ಟರೆ ನಮಗೆ ಬೇರೆ ಜೊತೆಗಾರರು ಇಲ್ಲ. ಇದು ಬಹಳ ಅಪಾಯಕಾರಿಯಾದ ಸಿಚುವೇಶನ್ ನಮಗೆ ಬರ್ತಾ ಇದೆ. ಇದನ್ನು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈ ಬಗ್ಗೆ ಮಾತನಾಡಲ್ಲ. ಯಾಕಂದರೆ ಅವ್ರಿಗೆ ಮೋದಿ ಭಜನೆ, ಬಟ್ಟಂಗಿ ಪತ್ರಿಕೋತಿ ಬಿಟ್ಟಿರಬೇಕು. ದಿಸ್ ಇಸ್ ವೆರಿ 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 ಸೀರಿಯಸ್ ಥಿಂಗ್, ವೆರಿ ವೆರಿ ಸೀರಿಯಸ್. ಇಟ್ ಈಸ್ ನಾಟ್ ಸೋ ಈಸಿ. ಆದ್ದರಿಂದ ಯುದ್ಧ ಘೋಷಿಸುವುದು ಅಷ್ಟು ಸುಲಭ ಆಗಿಲ್ಲ. ಒಂದೊಮ್ಮೆ ಯುದ್ಧ ಘೋಷಿಸಿ ಹೋದರೆ ಈ ಇದರಲ್ಲಿ ಚೀನಾ ಆ್ಯಂಡ್ ಬೋತ್ ಬಾಂಗ್ಲಾದೇಶ ಬಿಡಿ, ಚೀನಾ ಅಂತೂ ಇನ್ವಾಲ್ವ್ ಆಗೋದು ಅನುಮಾನನೇ ಇಲ್ಲ.
ಲಡಾಖ್ ಕಡೆಯಿಂದ ಚೀನಾ ಬರುತ್ತೆ, ಈ ಕಡೆಯಿಂದ ಪಾಕಿಸ್ತಾನ ಬಂದರೆ ವಿಲ್ ಬಿ ಇನ್ ಗ್ರೇಟರ್ ಟ್ರಬಲ್. ಅದರ ಜೊತೆಗೆ ನಮ್ಮ ಮಾಧ್ಯಮಗಳಲ್ಲಿ ಹೊಡಿತಾ ಇದ್ದಾರೆ, ಅವ್ರಿಗೆ ಯುದ್ಧ ಮಾಡೋ ಶಕ್ತಿ ಏನಿದೆ 4 ದಿವಸಕ್ಕೆ 5 ದಿವಸಕ್ಕೆ ಅಂತ. 4 ದಿವಸ 5 ದಿವಸಕ್ಕೆ ಇರಬಹುದು, ಆದರೆ ಚೀನಾ ಇದ್ದರೆ ಎಷ್ಟೋ ತಿಂಗಳ ಕಾಲ ಯುದ್ಧ ಮಾಡ್ಬೋದು. ಚೀನಾಗೆ ಸ್ಟ್ರೆಂತ್ ಇದೆ. ಅದ್ರ ಬಗ್ಗೆ ಕೂಡ ಮೋದಿ ಸರ್ಕಾರ ಭಾಳ ಗಂಭೀರವಾಗಿ ಯೋಚನೆ ಮಾಡ್ತಿದೆ ಅಂತ. ಸೊ ವೇರ್ ವಿ ಫೇಲ್ ನಾವು ಎಲ್ಲಿ ಫೇಲ್ ಆದ್ವಿ ಯೋಚನೆ ಮಾಡಿ. ಮೊದಲನೇದಾಗಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಖರ್ಗೆಯವರು ಪ್ರಸ್ತಾಪ ಮಾಡ್ತಾರಲ್ಲ, ಇದು ಹೊಸತಲ್ಲ. ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರು ಬಾಂಗ್ಲಾದೇಶದಲ್ಲಿ ಅಂಥ ಒಂದು ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ ಅನ್ನೋದು ಭಾರತಕ್ಕೆ ಗೊತ್ತೇ ಇರಲಿಲ್ಲ. ಶೇಖ್ ಹಸೀನಾ ಭಾರತಕ್ಕೆ ಬರೋ ರೆಡಿ ಆಗುವವರೆಗೆ ಅಲ್ಲಿ ಇಂಥದ್ದೊಂದು ನಡೀತಾ ಇದೆ, ವಿದೇಶಗಳು ಅದರಲ್ಲಿ ಇನ್ವಾಲ್ವ್ ಆಗಿವೆ, ಶೇಖ್ ಹಸೀನಾ ಅವ್ರನ್ನ ಕೆಡಗುತ್ತಾರೆ. ಏನ್ರಿ ಕೆಲಸ ಮಾಡ್ತಿದೆ, ಆ ಮಾಹಿತಿ ಇರಬೇಕಿತ್ತಲ್ಲ. ದಟ್ಸ್ ಅ ಮೇಜರ್ ಇಂಟೆಲಿಜೆನ್ಸ್ ಫೇಲ್ಯೂರ್. ಇದಾದ ಮೇಲೆ ಪಹಲ್ಗಾಮ್ ಇಂಟೆಲಿಜೆನ್ಸ್ ಫೇಲ್ಯೂರ್, ಅಲ್ಲಿ ಫೇಲ್ಯೂರ್. ಅಂದರೆ ಅದ್ರ ಜೊತೆಗೆ ಹಲವು ರಾಷ್ಟ್ರಗಳ ಜೊತೆ ವಿದೇಶಾಂಗ ಸಚಿವರು ಮಾತನಾಡ್ತಾ ಇದ್ದಾರೆ. ಆದರೆ ಯಾವುದೇ ವಿದೇಶಿ ಮಾಧ್ಯಮದಲ್ಲಿ, ಇನ್ಕ್ಲೂಡಿಂಗ್ ವಾಷಿಂಗ್ಟನ್ ಪೋಸ್ಟ್, ಇತರ ಮಾಧ್ಯಮದಲ್ಲಿ ಭಾರತದ ಪರವಾದ ವರದಿಗಳೇ ಬರ್ತಾ ಇಲ್ಲ. ಇದು ಇನ್ನೊಂದಿಷ್ಟು ಡೇಂಜರ್ಸ್. ವಿಶ್ವದಲ್ಲಿ ನಾವು ವಿಶ್ವಗುರು ಇನ್ನೊಂದು ಮತ್ತೊಂದು ಹೇಳ್ತೀವಿ, ಆದರೆ ಇಂಗ್ಲೆಂಡ್ ಮತ್ತು ಅಮೆರಿಕದ ಪತ್ರಿಕೆಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಸಂದರ್ಶನ ಮತ್ತು ಅವನ ಮೇಲೆ ಲೇಖನ ಬಂದಿದೆ. ಅಸೀಂ ಮುನೀರ್, ನಾವಿಲ್ಲ ಅವನು ಓಡೋಗ್ಬಿಟ್ಟ, ಇನ್ನೊಂದು ಮಾಡಿಬಿಟ್ಟ, ನಾಪತ್ತೆ ಆಗ್ಬಿಟ್ಟ ಅಂತ ನಮ್ಮ ಗೋಧಿ ಮೀಡಿಯಾಗಳು ಹುಡ್ಕೋತಾ ಇದೆ. ಈಸ್ ಗಿವ್ ಇಂಟರ್ವ್ಯೂ ಟು ಫಾರಿನ್ ಮ್ಯಾಗಝಿನ್ಸ್. ನಮ್ಮಲ್ಲಾಗಿರುವ ಸಮಸ್ಯೆ ಅಂದರೆ ಭಾರತದ ಪರವಾಗಿ ಬೇರೆ ಬೇರೆ ದೇಶಗಳಲ್ಲಿ ಮಾತನಾಡುವವರೇ ಇಲ್ಲ. ಜೈಶಂಕರ್ ಹೋಗ್ತಾರೆ, ಅವರು ಜೈಶಂಕರ್ಗೆ ಎಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಗೊತ್ತಿಲ್ಲ. ಈ ಲುಕ್ಸ್ ಲೈಕ್ ಎಸ್ ಎ ಫ್ರಸ್ಟ್ರೇಟೆಡ್ ಮ್ಯಾನ್. ಭಾರತದ ಇದರಲ್ಲೂ ಅತ್ಯುತ್ತಮವಾಗಿ ಕೆಲಸ ಮಾಡಿದವರು ಅಂತ ನಂಬಲಾಗಿತ್ತು ಜೈಶಂಕರ್ ಬಗ್ಗೆ, ವಿದೇಶಾಂಗ ಸಚಿವರು. ನಾವು ಹಿ ಲುಕ್ಸ್ ಮೋಸ್ಟ್ ಫ್ರಸ್ಟ್ರೇಟೆಡ್. ಅದ್ರ ಜೊತೆಗೆ ಮೋದಿ ಅವರ ಸರ್ಕಾರದಲ್ಲಿರುವ ಯಾರಿಗೂ ಕೂಡ ವಿದೇಶಿ ಮಾಧ್ಯಮಗಳಲ್ಲಿ ಮಾತನಾಡುವ ಶಕ್ತಿ ಏನೂ ಇಲ್ಲ. ಎಲ್ಲರೂ ಡಮ್ಮಿಗಳು. ಮೋದಿಯವರು ಎಲ್ಲ ಡಮ್ಮಿಗಳನ್ನ ಇಟ್ಕೊಂಡಿದ್ದಾರೆ. ಅದು ಈಗ ಗೊತ್ತಾಗ್ತಾ ಇದೆ. ಯಾರಿಗೆ ಶಕ್ತಿ ಇದೆಯೋ ಅವ್ರಿಗೆ ಮಾತನಾಡೋದಕ್ಕೆ ಅವ್ರಿಗೊಂದು ಅವಕಾಶವನ್ನೇ ಕೊಟ್ಟಿಲ್ಲ. ಒನ್ ಮ್ಯಾನ್ ಶೋ. ಮೋದಿ ಛದ್ಮವೇಷ ಏನಿದೆ ಸ್ಪರ್ಧೆ, ಅದು ಮಾತ್ರ ನಡೀತಾ ಇದೆ, ಬೇರೆದು ಯಾವುದೂ ಇಲ್ಲ. ಆದ್ದರಿಂದ ವಿದೇಶಗಳಲ್ಲಿ ನಮ್ಮ ಕೇಸನ್ನು ಪ್ರೆಸೆಂಟ್ ಮಾಡೋದಕ್ಕಾಗ್ತಾ ಇಲ್ಲ ಈಗ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆ ಕಾರಣಕ್ಕಾಗಿ ಈ ಒಂದು ಘಟನೆಯನ್ನು ಖಂಡಿಸಿದವರು ಯಾವ ದೇಶ ಕೂಡ ಪಾಕಿಸ್ತಾನವನ್ನು ಖಂಡನೆ ಮಾಡಿಲ್ಲ. ಅದರ ಜೊತೆಗೆ ಸಂಪೂರ್ಣವಾಗಿ ಭಾರತಕ್ಕೆ ಬೆಂಬಲ ಕೊಡ್ತೀವಿ, ನಾವು ನಿಮ್ಮ ಜೊತೆಗಾರರು, ನಿಮ್ಮ ಜೊತೆಗೆ ನಿಲ್ತೀವಿ, ಯುದ್ಧ ಮಾಡಿ ಅಂತ ಹೇಳಿದ್ರು ರಷ್ಯಾ ಮಾತ್ರ, ಇನ್ಯಾರೂ ಇಲ್ಲ. ಅದ್ರ ಜೊತೆಗೆ ಭಾರತದ ಈ ಸಂದರ್ಭ ಟೈಮಿಂಗ್ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾರೆ. ಒಂದು, ಅಮೇರಿಕ ಭಾಳ ಸೀರಿಯಸ್ ಆದ ಇಂಟರ್ನಲ್ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದೆ. ಅವರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ನೇ ಟ್ರಂಪ್ ಗೆದ್ದಾಕ್ತರು. ಅದ್ರ ಜೊತೆಗೆ ಅವರ ಟ್ಯಾರಿಫ್ ನೀತಿಯಿಂದಾಗಿ ಒಳಗಡೆ ಆರ್ಥಿಕವಾಗಿ ಸೀರಿಯಸ್ ಪ್ರಾಬ್ಲಮ್ ಸಿಕ್ಕಾಕೊಂಡಿದೆ. ಅದ್ರ ಜೊತೆಗೆ ಅವರು ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದು ಆ ಕಡೆ ಓಡಾಡ್ಕೊಂಡಿದ್ದಾರೆ. ಸೊ ಅಮೇರಿಕ ಕೂಡ ಆ್ಯಕ್ಟಿವ್ ಆಗಿ ಭಾರತದ ಜೊತೆ ಇರುವ ಚಾನ್ಸಸ್ ಕಾಣ್ತಾ ಇಲ್ಲ, ಬಿಕಾಸ್ ಆಫ್ ಟೈಮಿಂಗ್ ಇಟ್ ಸೆಲ್ಫ್ ಇಸ್ ಅಗೇನ್ಸ್ಟ್ ಇಂಡಿಯಾ. ಯಾರು ಎಕ್ಸ್ಪೆಕ್ಟ್ ಮಾಡದಿದ್ದಾಗೆ ಪಾಕಿಸ್ತಾನ್ ಇಸ್ ಪ್ಲೇಯಿಂಗ್ ದಟ್ ಗೇಮ್. ಪಾಕಿಸ್ತಾನ್ ಇಸ್ ಪ್ಲೇಯಿಂಗ್. ಆ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ಯಾವ ದೇಶವೂ ಖಂಡಿಸದಿರುವಂತೆ ಅದನ್ನು ನೋಡ್ಕೊಂಡಿದೆ. ಅದರ ಖಂಡಿಸಬೇಕು ಅಂದರೆ ನಾವು ಸಾಕ್ಷಿಯನ್ನು ಒದಗಿಸ್ಬೇಕು. ಇದುವರೆಗೆ ಸಾಕ್ಷ್ಯ ಒದಗಿಸೋಕ್ಕಾಗಿಲ್ಲ. ಭಾರತ ಸಾಕ್ಷಿಯನ್ನು ಒದಗಿಸೋದಕ್ಕೆ ಯಶಸ್ವಿ ಆದರೆ ಆಗ ಉಳಿದೆಲ್ಲ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲ ಕೊಡಬಹುದು. ಆ ಟೈಮ್ನಲ್ಲಿ ಭಾರತ ಯುದ್ಧಕ್ಕೆ ಹೋಗ್ಬೋದು. ದೇ ಆರ್ ವೇಟಿಂಗ್ ಫಾರ್ ಟೈಮಿಂಗ್ ಅಂತ ಅನಿಸುತ್ತೆ. ಸಾಕ್ಷ್ಯ ಇಲ್ಲದೇ ಭಾರತ ಈಗ ಏನಾದರೂ ಮುಂದಿನ ಹೆಜ್ಜೆ ಇಡೋದು ಕಷ್ಟ. ಬೇರೆ ಬೆಂಬಲಗಳು ಭಾರತಕ್ಕೆ ಸಿಗಲ್ಲ ಎಕ್ಸೆಪ್ಟ್ ರಷ್ಯಾ.
ಆ ಕಾರಣಕ್ಕೆ ಐ ಥಿಂಕ್ ಮೋದಿ ಈಸ್ ಸೀರಿಯಸ್ಲಿ ಥಿಂಕಿಂಗ್ ಅಬೌಟ್ ದ್ಯಾಟ್. ಮೋದಿ ಅಡ್ವೈಸರ್ಸ್ ಆರ್ ಸೀರಿಯಸ್ ಅಲ್ಲಿ ಥಿಂಕಿಂಗ್ ಅಬೌಟ್ ದ್ಯಾಟ್. ಅದಕ್ಕೇ ಡ್ರಿಲ್ ಮಾಡಿಸ್ಕೊಂಡು ಟೈಮಿಗೆ ಕಾಯ್ತಿದ್ದಾರೆ. ಯಾವುದೋ ಸಾಕ್ಷ್ಯ ಸಿಗಲಿ. ಸಾಕ್ಷ್ಯ ಸಿಕ್ಕರೆ ಜಗತ್ತಿನ ಮುಂದೆ ಇಟ್ಟು ಜಗತ್ತಿನ ಬೆಂಬಲವನ್ನು ತಗೊಂಡು ಪಾಕಿಸ್ತಾನವನ್ನು ಹೊಡೆದಾಕೋಣ ಅಂತ. ಇದುವರೆಗೆ ಸಿಕ್ಕಿಲ್ಲ. ಇದು ಇವತ್ತಿನ ವಿಶೇಷ ಸುದ್ದಿ ಸಂಚಿಕೆ ಮತ್ತು ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಾಳೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋಕ್ಕೆ ಮಾಡಿಬಿಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.